ನಮಸ್ಕಾರ ಸ್ನೇಹಿತರೆ, ನೋಡಿ ಕಾಬೂಲ್ ಕಡಲೆಯಿಂದ ಮಾಡಿರ್ತಕ್ಕಂತಹ ಗ್ರೇವಿ ಇದು. ಈ ಗ್ರೇವಿ ರೈಸ್, ಚಪಾತಿ, ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಸೊ ತಿಂತಾ ಇದ್ರೆ ಇನ್ನ ತಿನ್ನೋಣ ಅನ್ಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಕಾಬೂಲ್ ಕಡಲೆಯನ್ನು ನೆನೆಸಿ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ 1 ಬೆಳ್ಳುಳ್ಳಿ ಗಡ್ಡೆ, ಅರ್ಧ ಇಂಚ್ ಆಗುವಷ್ಟು ಶುಂಠಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 4-5 ಲವಂಗು, 1 ಇಂಚ್ ಆಗುವಷ್ಟು ದಾಲ್ಚಿನ್ನಿ ಚಕ್ಕೆ, 1 ಈರುಳ್ಳಿ, ಹಾಗೆ 3 ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇವೆಲ್ಲವನ್ನು ಈಗ ನಾವು ಮಿಕ್ಸಿ ಜಾರಲ್ಲಿ ಸೇರಿಸಬೇಕು. ನಂತರ ನೋಡಿ, ಬ್ಯಾಡಗಿ ಮೆಣಸಿನಕಾಯಿನ ಈ ಥರ ಮುರಿದುಬಿಟ್ಟು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಬರೋಣ. ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆಯೋ. ಸೊ ಇದನ್ನು ಒಂದು ಸೈಡಿಗೆ ತೆಗೆದಿಟ್ಟು ಈಗ ಒಂದು ಬಾಣಲೆ ಇಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಅದರಲ್ಲಿ 2 ಏಲಕ್ಕಿ, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ದಾಲ್ಚಿನ್ನಿ ಚಕ್ಕೆ, ಹಾಗೆ 4-5 ಲವಂಗ, 1 ಬಿರಿಯಾನಿ ಎಲೆಯನ್ನು ಸೇರಿಸಿ ಅವು ಲೈಟಾಗಿ ಫ್ರೈ ಆಗಿದ್ದಾದಮೇಲೆ 1 ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ, ಹಾಗೆ 2 ಹಸಿಮೆಣಸಿನಕಾಯಿನ ಈ ಥರ ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 1 ಟೊಮೊಟೊವನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದರಲ್ಲಿ ಈಗ ಸ್ವಲ್ಪ ಅರಿಶಿನ, 1/2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು. ನಂತರ 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸಿ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓವರಾಗಿ ಇದನ್ನು ಫ್ರೈ ಮಾಡ್ಕೋಬಾರ್ದು. ಫ್ರೈ ಮಾಡಿಕೊಂಡ್ರೆ ಕಹಿ ಬಂದುಬಿಡುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರೋದಿಲ್ಲ. ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಸೊ ಅದನ್ನು ಕೂಡ ಸೇರಿಸ್ಬಿಡೋಣ. ಮಸಾಲೆಯನ್ನು ಸೇರಿಸಿದ್ದಾದಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸಬೇಕು. ಯಾಕಂತಂದರೆ ಕಾಬೂಲ್ ಕಡಲೆಯನ್ನು ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಸೇರಿಸಿರೋದ್ರಿಂದ ಮಸಾಲೆಗಾಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿಟ್ಟು ಲಿಡ್ಡಿಟ್ಟು ಕ್ಲೋಸ್ ಮಾಡಿ 2-3 ನಿಮಿಷ ಹಾಗೆ ಬಿಡೋಣ. ಕರೆಕ್ಟಾಗಿ 2-3 ನಿಮಿಷ ಆದಮೇಲೆ ನೋಡಿ ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಒಳ್ಳೆಯ ಘಮ ಕೂಡ ಬರ್ತಾ ಇದೆ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದರಲ್ಲಿ ಹಾಕೊಳ್ಳೋಣ. ಯಾಕಂತಂದರೆ ಮಸಾಲೆ ಎಲ್ಲ ಉಳ್ಕೊಂಡಿರುತ್ತೆ ಮಿಕ್ಸಿ ಜಾರಲ್ಲಿ. ನೋಡಿ, ತಲೆ ಅಂಟಿದ್ದೀರ ಇದನ್ನು ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ನೀವು ರೈಸ್ಗೆ ತಯಾರು ಮಾಡ್ಕೊಳ್ಳೋ ಹಾಗಿದ್ರೆ ತೆಳುವಾಗಿ ತಯಾರು ಮಾಡ್ಕೋಬೋದು. ಇಲ್ಲ ಅಂತಂದರೆ ರೋಟಿ, ಚಪಾತಿ, ಪರೋಟಾಗಾದರೆ ಸೊ ಗಟ್ಟಿಯಾಗಿ ತಯಾರು ಮಾಡ್ಕೋಬೇಕಾಗುತ್ತೆ. 2-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಫೈನಲಾಗಿ ಬೇಯಿಸಿಟ್ಟಿರುವಂತಹ ಕಾಬೂಲ್ ಕಡಲೆಯನ್ನು ಸೇರಿಸ್ಬಿಟ್ಟು ನಂತರ ನೋಡಿ ಚೋಳೆ ಮಸಾಲ ಅಂತ ಬರುತ್ತೆ, ಸೊ ಬೇಕಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್, ಒಳ್ಳೆ ಘಮ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಪೌಡರನ್ನು ಹಾಕಿದ್ದಾದಮೇಲೆ ಒಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಹಾಗೆ ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರ್ತಕ್ಕಂತಹ ಚೆನ್ನ ಗ್ರೇವಿ ರೆಡಿ ಆಗುತ್ತೆ. ಇದು ಚಪಾತಿ, ಪರೋಟ, ಪೂರಿಗಂತೂ ಸಖತ್ತಾಗಿರುತ್ತೆ. ಹಾಗೆ ರೈಸ್ ಮುದ್ದೆ ಜೊತೆ ಕೂಡ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.